ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಮ್ಸ್ ವಿಷನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ರೋಡ್ ಟ್ರಿಪ್ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಹೇಗಿತ್ತು ಅನ್ನೋ ಜರ್ನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಎಲ್ಲಿ ಸ್ಟೇ ಮಾಡಿದ್ವಿ, ಹಾಗೆ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಚಿಕ್ಕಮಂಗ್ಳೂರಿಂದ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತಾ ನಾವು ಏನೇನು ನೋಡಿದ್ವಿ ಅನ್ನೋ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್. ಆಲ್ಮೋಸ್ಟ್ 11:25 ಅಷ್ಟೊತ್ತಿಗೆ ನಾವು ರೂಮ್ ನ ಚೆಕ್ಔಟ್ ಮಾಡಿ ವಿ ಆರ್ ಜಸ್ಟ್ ಟ್ರಾವೆಲಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. 4 ಕಿಲೋಮೀಟರ್ಸ್ ದಾಟಿದ ತಕ್ಷಣ ನಮಗೆ ಸಿರಿ ನೇಚರ್ ರೆಸ್ಟೋ ಅಂತ ಒಂದು ರೆಸಾರ್ಟ್ ಸಿಕ್ತು. ಇಲ್ಲಿ ಸಿರಿ ಕೆಫೆ ಅಂತಾನೂ ಇದೆ. ಈ ಜಾಗಕ್ಕೆ ತುಂಬಾ ಜನ ಮೇನ್ ಆಗಿ ಬರೋದೆ ಈ ಸ್ಲೀಪಿಂಗ್ ವುಮೆನ್ ನ ನೋಡೋದಕ್ಕೆ. ಒಂದು ಅಟ್ರಾಕ್ಟಿವ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಜಾಗ ಇರಲಿಲ್ಲ, ಅಷ್ಟು ರಶ್ ಆಗಿತ್ತು. ಯು ಕ್ಯಾನ್ ವ್ಯೂ ದಿಸ್ ಫ್ರಮ್ ದ ಔಟ್ ಸೈಡ್ ರೋಡ್ ಸೈಡ್ ಇಂದಾನೆ ನೀವು ಇದನ್ನ ವ್ಯೂ ಮಾಡಬಹುದು. ನಮಗೂ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲಿಲ್ಲ, ಗಾಡಿನ ಸೈಡ್ ಅಲ್ಲೇ ಪಾರ್ಕ್ ಮಾಡಿದೆ ನಾನು. ಇಲ್ಲಿ ರೆಸಾರ್ಟ್ ಕೂಡ ಇದೆ. ಇನ್ ಕೇಸ್ ನೀವೇನಾರ ಆಲ್ರೆಡಿ ಈ ಪ್ಲೇಸ್ ನ ವಿಸಿಟ್ ಮಾಡಿದೀರಾ ಅಂತಂದ್ರೆ ನೀವು ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಅಂಡ್ ಅವರ್ ಜರ್ನಿ ಅಗೇನ್ ಸ್ಟಾರ್ಟೆಡ್ ಫ್ರಮ್ ಹಿಯರ್ ಟುವರ್ಡ್ಸ್ ದ ಬ್ಯಾಂಗ್ಳೂರ್. ಆಸ್ ಯೂಶುವಲ್ ರೋಡ್ ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ಡ್ರೈವ್. ಈಗ ಆಲ್ಮೋಸ್ಟ್ 2 o'clock ಆಗಿದೆ. ಸೊ ವಿ ಥಾಟ್ ಆಫ್ ಸ್ಟಾಪಿಂಗ್ ಫಾರ್ ಲಂಚ್. ಹಾಸನಿಂದ ಬ್ಯಾಂಗ್ಳೂರ್ಗೆ ಹೋಗೋ ದಾರಿಯಲ್ಲಿ ಮಸಾಲಾ ಸುರುಚಿ ವೆಜ್ ರೆಸ್ಟೋರೆಂಟ್ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ಹಾಕಿದ್ರು ಸ್ಟೇಟಿಂಗ್ ಜೋಳದ ರೊಟ್ಟಿ ಇಲ್ಲಿ ಸರ್ವ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ವಿ ಥಾಟ್ ಆಫ್ ಸ್ಟಾಪಿಂಗ್ ಹಿಯರ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಚಾಟ್ಸ್, ಐಸ್ ಕ್ರೀಮು, ಜೈನ್ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ಲಿ ನಾವು ಜೋಳದ ರೊಟ್ಟಿ ಊಟ ತಿನ್ಬೇಕು ಅಂತಾನೆ ಹೋಗಿದ್ರಿಂದ ನಮಗೆ ಸಪರೇಟ್ ಆಗಿ ಅಲ್ಲಿ ಇನ್ನೊಂದು ಸೆಕ್ಷನ್ ಅಂತ ಇತ್ತು. ಇಲ್ಲಿ ಜೋಳದ ರೊಟ್ಟಿ ಊಟನ ಎಕ್ಸ್ಪ್ಲೋರ್ ಮಾಡೋಣ. ಬಾಳೆ ಎಲೆಯಲ್ಲಿ ಊಟ ಸರ್ವ್ ಮಾಡ್ತಾ ಇದ್ರು. ಮೊದಲಿಗೆ ಹಪ್ಪಳ, ಮತ್ತೆ ಸೌತೆಕಾಯಿ ಮತ್ತೆ ಮೆಂತ್ಯ ಸೊಪ್ಪು ಹಾಕಿರುವಂತ ಒಂದು ಸ್ಯಾಲೆಡ್ ತರ ಪ್ರೊವೈಡ್ ಮಾಡಿದ್ರು. ಮತ್ತೆ ಚಟ್ನಿ, ಒಂದು ಮೆಣಸಿನಕಾಯಿ ಬಜ್ಜಿ, 2 ರೀತಿಯ ಪಲ್ಯ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ರು. ಫುಡ್ ನ ರೈತಾ ಕೊಟ್ಟಿದ್ರು. ಬೀಟ್ರೋಟ್ ಕ್ಯಾಬೇಜ್ ಜೊತೆ ಒಂದು ಪಲ್ಯ ತರ ಕೊಟ್ಟಿದ್ರು. ಮತ್ತೆ ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿನ ಪ್ರೊವೈಡ್ ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆ ಕಾಂಬಿನೇಷನ್ ಆಗಿ ಒಂದು ಬದನೆಕಾಯಿ ಪಲ್ಯ, ಗ್ರೇಟ್ ಕಾಂಬಿನೇಷನ್ ಬಿಟ್ವೀನ್ ಜೋಳದ ರೊಟ್ಟಿ ಮತ್ತೆ ಈ ಬದನೆಕಾಯಿ ಪಲ್ಯ. ಇದ್ರ ಜೊತೆಗೆ ಒಂದು ಸಣ್ಣ ಕಪ್ಪಲ್ಲಿ ಖೀರ್ ಕೊಟ್ಟಿದ್ರು. ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಬಟರ್ ಮಿಲ್ಕ್ ಕೊಟ್ಟಿದ್ರು. ಒಂದು ಕರ್ಡ್ ಒಂದು ಗ್ಲಾಸ್ ಅಲ್ಲಿ ಕೊಟ್ಟಿದ್ರು. ಜೋಳದ ರೊಟ್ಟಿ ನಿಮ್ಗೆ ಎಷ್ಟು ಸಲ ಬೇಕೋ ಅಷ್ಟಲ್ಲಿ ಹಾಕಿಸ್ಕೊಬಹುದು. ಇದಾದ ನಂತರ ನಮ್ಗೆ ಅನ್ನ ಕೂಡ ಸರ್ವ್ ಮಾಡಿದ್ರು. ಅದರದ್ದು ವಿಡಿಯೋ ತೆಗಿಯಕ್ ಆಗ್ಲಿಲ್ಲ. ಸೊ ಓವರ್ ಆಲ್ ದ ಫುಡ್ ವಾಸ್ ಗುಡ್. ಇನ್ ಕೇಸ್ ನೀವೇನಾದ್ರು ಜೋಳದ ರೊಟ್ಟಿ ಟ್ರೈ ಮಾಡಬೇಕು ಅಂತ ಇದ್ರೆ ಯು ಕ್ಯಾನ್ ಟ್ರೈ ಇನ್ ದಿಸ್ ರೆಸ್ಟೋರೆಂಟ್. ಕಾಸ್ಟ್ ಬಂದು 220 rupees per person. ಇನ್ ಕೇಸ್ ನೀವು ಆಲ್ರೆಡಿ ವಿಸಿಟ್ ಮಾಡಿದಾರೆ ಅಂದ್ರೆ ನಿಮ್ಮ ವ್ಯೂ ಅಥವಾ ನಿಮ್ಗೆ ಹೇಗೆ ಅನಿಸ್ತು ಅನ್ನೋ ಬಗ್ಗೆ ಮಾಹಿತಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.